ಇನ್ನೊಂದು ಕಡೆಗೆ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಹೈಕಮಾಂಡ್ ಪದೇ ಪದೇ ಈ ವಿಚಾರದ ಬಗ್ಗೆ ಹೇಳ್ತಾನೆ ಇದೆ. ಬಟ್ ಇಬ್ಬರೂ ಕೂಡ ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ನಿಮ್ಮ ಫಾಲೋವರ್ಸ್ ಯಾರಿದ್ದಾರೆ ಅಥವಾ ನಿಮ್ಮ ಕೆಳಗಡೆಗೆ ನಿಮ್ಮನ್ನು ಅನುಸರಿಸುವಂತಹ ಬಣಗಳೇನಿದ್ದಾವೆ ಅವ್ರಿಗೆ ಸುಮ್ಮನಿರೋದಕ್ಕೆ ಹೇಳಿ, ತೆಪ್ಪಗಿರೋದಕ್ಕೆ ಹೇಳಿ ಅಂತ ಹೇಳಿ ಸಾಕಾಯಿತು. ಬಟ್ ಇಲ್ಲಿ ತನಕ ಅವ್ರು ಬಾಯಿ ಮುಚ್ಚಕ್ಕಾಗಿಲ್ಲ. ಈಗ ಬಾಯಿ ಮುಚ್ಚಿಸುವ ಜವಾಬ್ದಾರಿಯ ಹೊಣೆಗಾರಿಕೆಯನ್ನು ಹೊತ್ಕೊಳ್ತಾರ ಇಬ್ರು ಅನ್ನೋದು ಕುತೂಹಲ. ಇಬ್ರು ಸೇರಿ ಒಟ್ಟಾಗಿ ಕೂತು ಇದನ್ನ ಪರಿಹರಿಸುವ ಸಂದೇಶವನ್ನ ಕೊಡ್ತಾರಾ? ನಮ್ಮಿಬ್ಬರಲ್ಲಿ ಸ್ಪಷ್ಟತೆ ಇದೆ, ನೀವು ಸುಮ್ಮನಿದ್ರೆ ಸರಿ. ತಮ್ಮ ಬೆಂಬಲಿಗರಿಗೆ ಹಾಗೂ ಆಪ್ತರಿಗೆ ವೈಯಕ್ತಿಕ ಸಂದೇಶ ಹಿಂಗಂತ ರವಾನೆ ಆಗತ್ತಾ ಅನ್ನೋದು ಪ್ರಶ್ನೆ. ಹಿಂಗಂತ ರವಾನೆ ಆಗತ್ತೆ ಅಂತ ನಮಗಂತೂ ಈ ಕ್ಷಣಕ್ಕೆ ಅನಿಸ್ತಾ ಇಲ್ಲ. ರವಾನೆ ಆಗಬೇಕು ಅಂದಿದ್ರೆ 2 ವರ್ಷ ಬೇಕಿತ್ತಾ? ಪ್ರಶ್ನೆ ಇದೆ ನಮ್ದು. ಪರ 100 ಜನ MLA ಇದಾರಂತೆ. ಇಕ್ಬಾಲ್ ಹುಸೇನ್ ಹೇಳಿರೋದು. ಡಿಕೆಶಿ ಪರ 100 ಜನ MLA ಇದಾರಂತೆ. ಇಕ್ಬಾಲ್ ಹುಸೇನ್ ಹೇಳಿರೋದು. ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಅವನು ಯಾರು ನನ್ನ CM? ನನಗೆ ಯಾರು CM ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೇ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಇಕ್ಬಾಲ್ ಬಾಲಕೃಷ್ಣನು ಹೇಳೋದು ಬೇಡ, ನನಗೆ ಯಾರು ಅದೆಲ್ಲ ಬೇರೆ ವಿಚಾರ. ಪ್ರೆಸ್ ಮುಂದೆ ಯಾರು ಹೋಗ್ಬಾರ್ದು. ನಾನು ಹೇಳ್ತಾ ಇದ್ದೀನಿ, ನೋ ಪ್ರೆಸ್. ಇಕ್ಬಾಲ್ ಹುಸೇನ್ಗೂ ಹೇಳೋದಷ್ಟೇ, ಬಿ ಆರ್ ಪಾಟೀಲ್ಗೆ ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ, ಯಾರು ನನಗೆ ಬೇಡ, ಅವಶ್ಯಕತೆ ಇಲ್ಲ.